ಪಾಲಿಕೆ ಬೆಳಗಾವಿ ಸನ್ 2026-27ನೇ ಸಾಲಿನ ಆಯವ್ಯಯ ಪತ್ರಿಕೆ ಮಂಡನೆ ಮಾಡುವ ಸಲುವಾಗಿ ಸಭೆಯನ್ನು ಸೇರಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೀನಿ. ನಮಸ್ಕಾರ ವೀಕ್ಷಕರೇ, ಪಂಚಾಯತ್ ಸ್ವರಾಜ್ ಸಮಾಚಾರಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬೆಳಗಾವಿ ಮಹಾನಗರ ಪಾಲಿಕೆ ಬಿಜೆಪಿ ಆಡಳಿತ ಚುಕ್ಕಾಣಿ ಹಿಡಿದ 3 ಬಜೆಟ್ಗಳನ್ನು ಮಂಡಿಸಲಾಗಿದೆ. ಅದ್ರ ಜೊತೆಗೆ ಬೆಳಗಾವಿ ಜನತೆಗೆ ಯಾವ ರೀತಿ ಸಿಹಿ ಮತ್ತು ಕಹಿಯನ್ನ ಈ ಬಜೆಟ್ ನೀಡಿದೆ ಅನ್ನೋದನ್ನ ನಾವು ಈಗ ನಮ್ಮ ಜೊತೆ ಚರ್ಚೆಗೆ ಕಾಂಗ್ರೆಸ್ ಪಕ್ಷದ ನಾಯಕ ಕಾರ್ಪೊರೇಟರ್ ಆದಂಥ ಅಜೀಂ ಪಡ್ವೇಕರ್ ಅದಾರೆ. ಅದರಂತೆ ಬಿಜೆಪಿ ಆಡಳಿತ ಪಕ್ಷದ ನಾಯಕರಾದಂಥ ಹನುಮಂತ್ ಕೊಂಗಾಲಿ ಅವರು ಅದಾರೆ. ಅದೇ ರೀತಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅವರ ರವಿ ಸೊಳಂಕಿ ಅವರು ನಮ್ಮ ಜೊತೆ ಅದಾರ. ಅದ್ರ ಜೊತೆಗೆ ಮಹಾನಗರ ಪಾಲಿಕೆ ಸದಸ್ಯರುಗಳು ಬಾಬಾಜಾನ್ ಹಾಗೂ ಮುದ್ಗೇಕರ್ ಅವರು ನಮ್ಮ ಜೊತೆ ಅದಾರ. ಯಾವ ಬೆಳಗಾವಿ ಜನತೆಗೆ ಈ ಬಜೆಟ್ ದಿಂದ ಏನ್ ಸಿಕ್ಕಿದೆ ಅನ್ನೋದನ್ನ ಮೊದಲು ಆಡಳಿತ ಪಕ್ಷದ ವತಿಯಿಂದ ನಾವು ಒಂದು ಕೇಳೋಣ. ಸರ್, ನಿಮಗೆ ಯಾವ ರೀತಿ ಬೆಳಗಾವಿ ಜನತೆಗೆ ಒಂದು ರಿಲೀಫ್ ಅನ್ನು ಕೊಟ್ಟಿದ್ದೀರಿ? ಮಹಾನಗರ ಪಾಲಿಕೆ ಬೆಳಗಾವಿ ಈ ವರ್ಷ ಅಂದ್ರೆ 2026-27ನೇ ಸಾಲಿನ ಅಂದಾಜು ಆಯವ್ಯಯವನ್ನು ಇವತ್ತು ನಾವು ಬಜೆಟ್ದಲ್ಲಿ ಮಂಡನೆ ಮಾಡಿದ್ವಿ. ಹಿಂದಿನ ಪರಿಷ್ಕರಣೆ ಕೂಡ ಮಾಡಿದ್ವಿ. ಅದರಲ್ಲಿ ಭಾಳ ಅಷ್ಟು ವ್ಯತ್ಯಾಸ ಇರಲಿಲ್ಲ. ಒಂದು 4-5 ಇದರಲ್ಲಿತ್ತು. ಅವು 4-5 ಐಟಮ್ಗಳನ್ನು ನಾವು ಪರಿಷ್ಕರಣೆ ಮಾಡಿದ್ವಿ. ನಾವು ಮತ್ತು ವಿರೋಧ ಪಕ್ಷದವ್ರು ಕೂಡ್ಕೊಂಡು ಚರ್ಚೆ ಮಾಡಿ ಇದು ಮಾಡಿದ್ವಿ. ಅದು ಅಂದಾಜು ಆಯೋಗದಲ್ಲಿ ಭಾಳಷ್ಟು ಇಂಪ್ಲಿಮೆಂಟ್ ಸಲುವಾಗಿ ವರ್ಕ್ಗಳನ್ನ ಇಟ್ಕೊಂಡಿದ್ವಿ ನಾವು. ಅದರೊಳಗೆ ಮುಖ್ಯವಾಗಿ ಅಂದ್ರೆ ಈಗ ನಾಯಿ ಸಮಸ್ಯೆ ಒಂದಿತ್ತು. ಅದಕ್ಕೆ ನಾವು ಕೇವಲ ಒಂದು 25 ಲಕ್ಷ ಇಟ್ಟಿದ್ವಿ ಲಾಸ್ಟ್ ಟೈಮ್. ಅದನ್ನು ಇವತ್ತು ನಾವು 2,10,00,000ವರೆಗೆ, ಅಂದ್ರೆ ಉತ್ತರ ಒಂದು ಬೇರೆ, ಸಪ್ರೇಟ್ ಒಂದು ನಾರ್ತ್ ದಕ್ಷಿಣ, ಈ ರೀತಿ ಒಂದು ಮಾಡಿಕೊಂಡು ನಾಯಿ ಸಮಸ್ಯೆಗೆ ABC ಮತ್ತು ಮತ್ತೊಂದು ಮಾಡುವಂಥದ್ದು ಕಾನೂನಾತ್ಮಕವಾಗಿ ಅದನ್ನು ಮಾಡೋ ಸಲುವಾಗಿ ಅಭಿವೃದ್ಧಿ ತೊಗೊಂಡಿದ್ವಿ. ಅದಲ್ಲದೆ ರೋಡ್ಸು, ಗಟರ್ಸು ಭಾಳಷ್ಟು ಡೆವಲಪ್ಮೆಂಟ್ ಆಗ್ಬೇಕೈತೆ, ಗಾರ್ಡನ್ಸ್ ಆಗ್ಬೇಕೈತೆ. ಅದಕ್ಕೆ ಕೂಡ ಲಾಸ್ಟ್ ಟೈಮ್ ಏನು ಇಟ್ಟಿದ್ವಿಲ್ಲ ನಾವು 27 ಕೋಟಿ ರೂಪಾಯಿ ಅಷ್ಟೇ ಇಟ್ಟಿದ್ವಿ. ಯಾಕೆ ಇಟ್ಟಿದ್ವಿ ಅಂದರೆ ಈ ಸಲ ವಂತಿಕೆ ಭಾಳ ಬಂತ. ವಂತಿಕೆ ಅಂದರೆ ಸಿಟೀಸ್ 2ದಲ್ಲಿ ನಾವು 5 ಕೋಟಿ ಇದು ಮಾಡ್ತಾ ಇದ್ವಿ. ಅದಲ್ಲದೆ ಸ್ವಚ್ಛತೆಗಾಗಿ ಏನು ಪೌರ ಕಾರ್ಮಿಕರದ ನಾವು 381 ಜನ ಹೆಚ್ಚಿಗೆ ಮಾಡಿದ್ವಿ. ಅದ್ರಾಗ 124 ಜನ ಆನ್ಲೈನ್ ಇವ್ರು ಬರ್ತಾರೆ. ಆನ್ಲೈನ್ ಬಂದಾಗ ಪಿಕೆಗಳಿಗೆ ಅಲ್ಲಿ 18 + 2,000 ಮಾತ್ರ ಸರ್ಕಾರ ಕೊಡ್ತದೆ. ಉಳಿದದ್ದು ನಾವು ಅಲ್ಲಿ ಕೂಡ ನಾವು ಕೊಡ್ಬೇಕು. ಮುಂದೆ ಇಲ್ಲಿ ನಮ್ಮ ಸ್ವಂತ ಬಜೆಟ್ದಲ್ಲಿ ಈ ಟೆಂಡರ್ಗೆ ನಾವು ಕೊಡ್ಬೇಕಾಕೈತಿ. ಯಾವುದು ಸ್ವಚ್ಛತೆ ಈಗೇನು ಇವ್ರದಾರಲ್ಲ ಕಾಂಟ್ರಾಕ್ಟರ್ ಥ್ರೂ, ಅಲ್ಲಿ ನಮ್ಗೆ 4 ಕೋಟಿ ರೂಪಾಯಿ ನಾವು ಇದು ಮಾಡಿದ್ವಿ, ಹೆಚ್ಚಿಗೆ ತೆಗೆದಿಟ್ಟಿವಿ. ಅದಲ್ಲದೆ ಇದನ್ನ ಹೇಳಿದ್ವಿ. ಈ ರೀತಿ 11 ಕೋಟಿ ರೂಪಾಯಿ ನಾವು ಅಡ್ಜಸ್ಟ್ ಮಾಡ್ಬೇಕಾದ್ರೆ ನಮ್ಮ ವಾರ್ಡ್ ಬಜೆಟನ್ನು ಏನಿತ್ತು ಅಷ್ಟೇ ಇಟ್ಟಿದ್ವಿ. ಮತ್ತು ಇದನ್ನು ಅತಿಯಾಗಿ ಇಟ್ಕೊಂಡು ಖರ್ಚು ಮಾಡಲಿಲ್ಲ ಅಂದ್ರೆ ಏನಾಗೈತೈತಿ, SFC ಗ್ರ್ಯಾಂಟ್ ಇರ್ಬೋದು, 15 ಫೈನಾನ್ಸ್ ಇರ್ಬೋದು, ಅಲ್ಲಿ ನಮಗೆ ಕಡಿತ ಬರ್ತೈತಿ. ನಾವು ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟು ಬಳಸಿದ್ವಿ ಇಲ್ಲೋ, ಎಷ್ಟು % ಬಳಸಿದ್ವಿ, ಎಷ್ಟು % ಟ್ಯಾಕ್ಸ್ ಕಲೆಕ್ಟ್ ಆಗ್ತೈತಿ, ಈ ಅಂದಾಜದ ಮೇಲೆ ಅದೊಂದು ಇದು ಬರ್ತದೆ, ನಮ್ಗೆ ಗ್ರ್ಯಾಂಟ್ ಬರ್ತೈತಿ. ನಾವು ಅತಿಯಾಗಿ ತೋರಿಸಿ ಇಲ್ಲಿ ಖರ್ಚು ಮಾಡಲಿಲ್ಲ ಅಂದ್ರೆ, ಅಥವಾ ಅತಿಯಾಗಿ ಖರ್ಚು ಮಾಡಿದ್ವಿ ಅಲ್ಲಿ ತೋರಿಸಲಿಲ್ಲ ಅಂದ್ರೆ, ಇವು 2 ನೆಗೆಟಿವ್ ಪಾಸಿಟಿವನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ಆ ಆಧಾರದ ಮೇಲೆ ಈ ಸಲ ಒಂದು ಒಳ್ಳೆ ಬಜೆಟನ್ನು ನಾವು ಕೊಟ್ಟಿದ್ವಿ. ಅದರಲ್ಲಿ ಇಂಪ್ರೂವ್ಮೆಂಟ್ಗೆ ಸಾಕಷ್ಟು ವರ್ಕ್ಗಳನ್ನ ಇಟ್ಕೊಂಡ್ವಿ. ಅದಲ್ಲದೆ ಸಿಟೀಸ್ 2ಕ್ಕೆ ನಾವು ಭಾಳಷ್ಟು ಮಹತ್ವವನ್ನು ಕೊಡ್ತಾ ಇದ್ವಿ. ಯಾಕಂದ್ರೆ ಅದು ಸಿಟೀಸ್ 2ದ ನಾವು ಯುಟಿಲೈಸ್ ಮಾಡಬೇಕಾಗಿತ್ತು. ನಾವು 100 ಕೋಟಿ ಮೇಲೆ ಅವರು ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಯಾರು ಸರ್ಕಾರಕ್ಕೆ ಹೋಗಿ ಒತ್ತಾಯ ಮಾಡು, ತಾವು ಬರೀ ನಾವು ಇದು ಮಾಡು, ಸಂಬಂಧಪಟ್ಟಂಥ ಮಂತ್ರಿಗಳು ಇರ್ಬೋದು, MLA ಅವ್ರ ಕಡೆ ಹೋಗಿ ನಾವು ಅದನ್ನ ಮನವೊಲಿಸೋ ಪ್ರಯತ್ನ ಮಾಡಿ ಅಂದಾರೆ. ನಮ್ಮದು 20% ಏನು ನಾವು ಗ್ರ್ಯಾಂಟ್ ಕೊಡ್ಬೇಕಾಗಿಲ್ಲ, ಅದನ್ನು ನಾವು ಕಟ್ಟಕ್ಕೆ ರೆಡಿ ಇದೀವಿ. ಅಲ್ಲಿ ಏನು ನಾವು ಹೇಳಿದಿಲ್ಲ, 4 ಕೋಟಿ ರೂಪಾಯಿ ಆಲ್ರೆಡಿ ಐತಿ. ಇನ್ನು ಉಳಿದದ್ದು ನಾವು ಅಡ್ಜಸ್ಟ್ ಮಾಡಿ 1 ಕೋಟಿ ರೂಪಾಯಿ ಅಡ್ಜಸ್ಟ್ ಮಾಡಿದ್ವಿ. ಅದಕ್ಕೆ ಈಗೇನು ನಾವು ಆಯವ್ಯಯದಾಗ 1 ಕೋಟಿ ಉಳಿತಾಯ ಬಜೆಟ್ ಏನೈತಿಲ್ಲ ಆ ಇದ್ರಾಗ ಅಡ್ಜಸ್ಟ್ ಮಾಡ್ತೀವಿ. ಆಮೇಲೆ ಇನ್ನೊಂದು 1.5 ಕೋಟಿ ರೂಪಾಯಿ ಬೇರೆ ಇದ್ರಾಗ ತೊಗೋತೀವಿ ನಾವು, STM ಇರ್ಬೋದು, ಮತ್ತೊಂದು ಇರ್ಬೋದು, ಆ ಇದ್ರಾಗ ಮಾಡಿ 6 ಕೋಟಿ ಚಿಲ್ಲರೆ ನಾವು ಹೊಂದಿಸ್ತೀವಿ. ಅಲ್ಲಿ ಇಲ್ಲಿ ತನಕ ನೀವು ಸರಿ. ಆಡಳಿತ ಪಕ್ಷ ಇವತ್ತು ಬಜೆಟ್ ಅನ್ನು ಮಂಡನೆ ಮಾಡಿದೆ. ಒಂದು ಅಭಿವೃದ್ಧಿ ಪರ ಬಜೆಟ್ ಅಂತಂದು ಆಡಳಿತ ಪಕ್ಷ ಹೇಳ್ತಾ ಇದೆ. ವಿರೋಧ ಪಕ್ಷಗಳಾಗಿ ಯಾವ ರೀತಿ ಇದನ್ನು ನೋಡ್ತೀರಿ? ಸದ್ಯ ಅವರು ಏನು ಬಜೆಟ್ ಮಾಡಿದ್ದಾರೆ ಅದು ನಾನು ಇನ್ನೂ ಮುಟ್ಟಾದ ಸ್ಟಡಿ ಮಾಡಿಲ್ಲ. ಯಾಕಂದ್ರೆ ಬುಕ್ಲೆಟ್ ಈಗ ಕೊಟ್ಟಾರ ಅವ್ರ. ಈಗ ಅಧ್ಯಕ್ಷರು ಹೇಳಿದ ಕೂಡಲೇ ನಾನು ಹೇಳಿದವರು ಈಗ ನಾಯಿ ಬಗ್ಗೆ ಮತ್ತು ಸಿಟಿ 2 ಇತರ ಬಗ್ಗೆ ಹೆಚ್ಚು ಅವರು ಇದು ಮಾಡ್ತಾ ಇದ್ದಾರೆ.
ಈಗ ನೆಕ್ಸ್ಟ್ ಕೌನ್ಸಿಲ್ ಒಳಗೆ ನಾವು ವಿಚಾರ ಮಾಡಿ ಅದು ಏನೈತಿ ಏನು ನೋಡ್ಬೇಕು ಸ್ಟಡಿ ಮಾಡಿ ನಾವು ಸ್ವಲ್ಪ ಚರ್ಚೆ ಮಾಡ್ಬೇಕಂತ ವಿಚಾರ ನಮ್ದು. ಸರಿ, ನಿಮ್ಮ ಹತ್ರ ಮತ್ತೆ ಬರ್ತೇನೆ ಸರ್. ನೀವು ಯಾವ ರೀತಿ ನೋಡ್ತೀರಿ ಇದನ್ನು? आज या ठिकाणी 2026-27चा बजेट आज आमच्या कौन्सिल विभागामध्ये मंजूर करण्यात आला. खरोखर या मागच्या एक 15 दिवस अगोदर जी बजेट संदर्भात जी आपले बेळगावातले माजी महापौर असो, त्याचप्रमाणे इंडस्ट्रियल असो, या सगळ्यांना बोलून त्या बजेट संदर्भात त्यांनी जे विषय दिले होते ते विषय पण ह्याच्यामध्ये घेतलेले आहेत असं सांगण्यात आलंय. परंतु आता जसं आमच्या अजिमबाईने सांगितलंय की जे विषय घेतलेले ते आम्ही जरा त्या बुकलेटमध्ये आम्ही चेक करूया. आणि खरोखर ह्या बजेट जो आता मांडलेला आहे, खरोखर चांगल्या पद्धतीनं जर जनतेने सहकार्य केलं तर खरोखर बेळगावचं नाव एक चांगल्या स्थितीला नंबर 1 असं नाव येईल. कारण कसं आहे, ज्या बजेटमध्ये सरकारकडनं जे अनुदान येत राहतोय, सेंट्रल गव्हर्नमेंटकडनं येत राहतोय, परंतु जनतेनं पण ज्या टॅक्स जे असेल ते आपण जनतेनं पण सहकार्य ह्या महानगरपालिका करायला पाहिजे. कारण का हे रस्ते, गटर असो आणि परत स्वच्छता असो, ह्या साऱ्यावरती जर तुम्ही ते खर्च बघितला तर तो खर्च जास्ती प्रमाणे असतो. त्याप्रमाणे कसं आहे, जनतेने पण सहकार्य करणं गरजेचं आहे. आणि जर जनता व्यवस्थित जर टॅक्स भरत असेल, कमर्शियल असो, रेसिडेन्शियल असो, त्यांनी जर व्यवस्थित टॅक्स भरले तर आपण काही मोठा प्रॉब्लेम नाही की आम्ही आता जर 500 कोटीचा हिने जे अंदाज दाखवलेत, उद्या ह्याच्यापेक्षा मोठं पण टॅक्स होऊ शकतं. ಒಬ್ಬ ಮಹಾನಗರ ಪಾಲಿಕೆ ಸದಸ್ಯರುಗಳಾಗಿ ಈ ಬಜೆಟ್ ಅನ್ನ ಯಾವ ರೀತಿ ನೋಡ್ತಾರೆ ಸರ್ ನೀವು? साहब, मेरा बोलने का मतलब क्या, ये जो बजट है अभी जो आया है, इसके वास्ते तो हमारी बोलने की एक ही मांग है कि हर टैक्स कलेक्शन को सब लोग सपोर्ट करके टैक्स कलेक्शन ज़्यादा देंगे तो बजट भी अच्छा होता है और लोगों को डेवलपमेंट के लिए भी बहुत अच्छा होता है. तो हमारा बोलने का मतलब यही है कि जो पब्लिक जो है नहीं सपोर्ट करके टैक्स कलेक्शन हमारा ज़्यादा होना चाहिए, तो हमारा वार्ड का एरिया में डेवलपमेंट अच्छा होता है. स्मार्ट सिटी का जो प्रोग्राम चल रहा है उसके अंदर भी अच्छा होता है. SFC ग्रांट है, 15 फाइनेंस ग्रांट है, हम भी लेते हैं. ये जो पब्लिक है ना हमारे को सपोर्ट करके टैक्स कलेक्शन अच्छा देना चाहिए. ಇವತ್ತಿನ ದಿನ ನಮ್ಮ ಮಹಾನಗರ ಪಾಲಿಕೆಯಿಂದ ನಮ್ಮ ಆಡಳಿತ ಆಗಲಿ ಅವರು ಎಲ್ಲರೂ ನಾವು ಈಗ ಸಲಹೆ ಸೂಚನೆ ಕೊಟ್ಟಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಈ ನಗರಸೇವಕರು ಹೇಳಿದಂಥ ನಮ್ಮ ಆದಷ್ಟು ಬೇಗನೆ ನಾವು ಅಂದ್ರೆ ಟ್ಯಾಕ್ಸ್ ಕಲೆಕ್ಷನ್ಗೆ ಯಾವ ರೀತಿಯಿಂದ ಹೆಚ್ಚು ಮಾಡ್ಬೇಕಂತೇಳಿ ನಾವೆಲ್ಲರೂ ಈಗಾಗಲೇ ನಾವು ಒಂದು ಕೌನ್ಸಿಲ್ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಮಾಡಿ ಬರುವಂಥ ನಮ್ಮ ಇಂಡಸ್ಟ್ರಿಯಲ್ ಆಗಲಿ, ಆಮ್ಯಾಗ ನಮ್ಮ ಬಡಾವಣೆಗಳಾಗಲಿ ಇವೆಲ್ಲ ನಮಗೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ಟ್ಯಾಕ್ಸ್ ಇಂದ ಹೆಚ್ಚು ಕಲೆಕ್ಷನ್ ಮಾಡಿ ನಮ್ಮೆಲ್ಲ ಸಿಟಿ ಆಗಲಿ ಹಾಗೂ ನಮ್ಮ ಪ್ರತಿ ವಾರ್ಡ್ಗಳಿಗೆ ಎಲ್ಲ ನಾವು ಇಂಪ್ರೂವ್ಮೆಂಟು ಹಾಗೂ ರೋಡು ಗಟರ್ಸ್ ಆಗಲಿ. ಯಾಕಂದ್ರೆ ಈಗ ಜನದ ಅಪೇಕ್ಷೆನ ಕಾರ್ಪೊರೇಟರ್ ಆಗ್ಯಾರು, ಮಹಾನಗರ ಪಾಲಿಕೆ ಬಜೆಟ್ ಐತಿ, ಬಜೆಟ್ ಪಿಕ್ಷಾ ನಮ್ಮದ ವೆಚ್ಚನ ಹೆಚ್ಚಾಗ್ತಾ ಇದೆ. ಆದ್ರಿಂದ ಅವ್ರು ಬರೋದು ನಾವೆಲ್ಲರೂ ಇನ್ಕಮಿಂಗ್ ಸೋರ್ಸ್ ಹೆಚ್ಚು ಮಾಡ್ಕೊಂತದೆಲ್ಲರೂ ಈಗ ಚರ್ಚೆ ಮಾಡಿದೆವು. ಅದೇ ರೀತಿ ನಮ್ಮ ಮಹಾನಗರ ಪಾಲಿಕೆ ಜನತೆಗೆ ನಾವೊಂದು ವಿನಂತಿ ಮಾಡ್ತೀವಿ, ಆದಷ್ಟು ಬೇಗನೆ ನಿಮ್ಮ ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡಿ ನಮ್ಗೆ ಈ ಮಹಾನಗರ ಪಾಲಿಕೆಗೆ ಸಹಕಾರ ಮಾಡಿ ಹಾಗೂ ನಾವು ನಿಮ್ಮ ವಾರ್ಡಿನ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸ್ತೇವೆ ಇಷ್ಟು ಹೇಳ್ತೇವೆ. ಇವಾಗ ಚರ್ಚೆಗೆ ನಿಮ್ಮ ಅಭಿಪ್ರಾಯಗಳನ್ನ ನೀವು ಇವಾಗ ಮಂಡಿಸಿದ್ರಿ. ನಿಮ್ಮ ಪಕ್ಷದ ಬಗ್ಗೆ ಅಥವಾ ನಿಮ್ಮ ವಾರ್ಡ್ಗಳ ಬಗ್ಗೆ ನೀವು ಚರ್ಚೆ ಮಾಡಿದ್ರಿ. ಟೋಟಲ್ ಆಗಿ ನಾವು ನೋಡ್ಬೇಕಾದ್ರೆ ಬೆಳಗಾವಿ ಜನತೆಗೆ ಇದರಿಂದ ಸಿಕ್ಕಿದ್ದೇನು? ಬೆಳಗಾವಿ ಜನತೆ ಅನೇಕ ಸಮಸ್ಯೆಗಳು ಇನ್ನೂ ಅದೇ ರೀತಿ ಕ್ವಶನ್ ಮಾರ್ಕ್ ಆಗಿ ನಿಮ್ಮ ಮುಂದೆ ಎದುರುಗಡೆ ನಿಂತಿದೆ. ಅದ್ರ ಕಡೆ ಯಾವುದೇ ಉತ್ತರವಾಗಿರುವಂತ ಪ್ರಶ್ನೆಗೆ ಉತ್ತರವಾಗಿರುವಂತ ಸಮಸ್ಯೆಯನ್ನು ಬಗೆಹರಿಸುವಂತ ಚರ್ಚೆ ಇವತ್ತಿನ ಬಜೆಟ್ನಲ್ಲಿ ಆಗಲಿಲ್ಲ. ಅದನ್ನ ನೀವು ಯಾವ ರೀತಿ ಹೇಳ್ಬೇಕ ನಾಯಕರೇ? ಒಂದು ಸಮಗ್ರ ಅಭಿವೃದ್ಧಿ ಅಂದ್ರೆ ವಾರ್ಡ್ ಬಜೆಟ್ದಲ್ಲಿ ನಾವು ಗಟ್ರು ರೋಡು ಡೆವಲಪ್ಮೆಂಟ್ಸ್ ತೊಗೊಂಡಿದ್ವಿ. ಅದಲ್ಲದೆ ಬೇರೆ ರೀತಿಯಲ್ಲಿ ನಾವು ಇದಕ್ಕೆ ತೊಗೊಂಡಿದ್ವಿ, ಏನು ಗಾರ್ಡನ್ ಇರ್ಬೋದು, ಮತ್ತು ಕುಡಿಯುವ ನೀರಿನ ಏನೈತಿ ಅದು ಬೇರೆ ತೊಗೊಂಡಿದ್ವಿ. ಕುಡಿಯುವ ನೀರಿಂದ 24x7 ಏನಿಲ್ಲ ಅದಕ್ಕೆ ವಂತಿಕೆಯನ್ನು ಬೇರೆ ರೂಪದಲ್ಲಿ ನಾವು ಇದು ಮಾಡಿದ್ವಿ. ಈ ರೀತಿ ಎಲ್ಲದಕ್ಕೂ ನಾವು ನೀರು ಯಾವಾಗಲೂ ನೀರು ಬೇಕು, ಎಲ್ಲ ಜನರಿಗೆ ನೀರಿನ ವ್ಯವಸ್ಥೆ ತೊಗೊಂಡಿದ್ವಿ. ಸೌಂದರ್ಯೀಕರಣಕ್ಕಾಗಿ ಇಟ್ಟಿದ್ವಿ. ಅದಲ್ಲದೆ ಈಗೇನು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕನ್ನಡ ನಾಡ ಹಬ್ಬ ಇರ್ಬೋದು, ಮತ್ತೊಂದು ಈ ರೀತಿ ಎಲ್ಲ ಹೆಡ್ಗಳಲ್ಲಿ ನಾವು ಹೆಚ್ಚಿಗೆ ಮಾಡಿ ತೊಗೊಂಡಿದ್ವಿ ಈ ಸಲ ಪ್ರತಿ ಒಂದರಲ್ಲಿ.
ನಾವು ಒಂದು ವಾರ್ಡ್ ಬಜೆಟ್ ಅಷ್ಟೇ ಇಟ್ಟಿದ್ವಿ ಅಂದ್ರೆ ಅದ್ರಾಗ ನಾವು ಕಾಂಪೋನೆಂಟ್ ಅನ್ನ ಚೇಂಜ್ ಮಾಡಿ ತಗೊಂಡಿವಿ. ಅಲ್ಲಿ ಇದಕ್ಕೆ ಸಿಟೀಸ್ 2ದಾಗೂ ಒಂದಿಷ್ಟು ಬರ್ತಾ ಇದೆ. ಸಿಟೀಸ್ 2ದಾಗ ನಾವು ವಂತಿಗೆ ಕೊಡ್ತಾ ಇದ್ವಿ 5 ಕೋಟಿ, ಅಂದ್ರೆ 6 ಕೋಟಿ ಹತ್ತತ್ರ ಕೊಡ್ತಾ ಇದೆ, 6 ಕೋಟಿ ಚಿಲ್ಲರ. ಅದರಲ್ಲಿ ಕೂಡ ನಮಗೆ ಬಹಳಷ್ಟು ಸ್ವಚ್ಛತೆ ಸಲುವಾಗಿನ ತಗೋಬೇಕಾಗಿತ್ತು ಅದನ್ನ. ಆ ಸಿಟೀಸ್ 2ದಾಗ ಬರ್ತಕ್ಕಂಥದ್ದು 135 ಕೋಟಿ ಐತಿ. ಅದರಲ್ಲಿ 100 ಕೋಟಿ ಆದ್ರೂ ನೀವು ಮಾಡ್ರಿ. ಈಗ ಏನಿರ್ತಕ್ಕಂಥ 75 ಕೋಟಿ ಏನೈತಿ ಅದನ್ನ ಮಾಡಬೇಡ್ರಿ, 100 ಕೋಟಿಕ್ಕಿಂತ ಹೆಚ್ಚಿಗೆ ಮಾಡ್ರಿ ಅಂತ ಹೇಳಿದ್ವಿ ನಾವು. ಬರ್ತಕ್ಕಂಥ 20% ನಾವು ತುಂಬ್ತೀವಿ ಅಂದಿದ್ವಿ. ಮೇನ್ ಅದ್ರ ಮೇಲೆ ನಾವು ಟಾರ್ಗೆಟ್ ಮಾಡ್ತಿದ್ವಿ. ಅದೆಲ್ಲ ವಾರ್ಡ್ ಬಜೆಟ್ಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಆಯಾ ಕಾರ್ಪೊರೇಟರ್ಸ್ ಅಲ್ಲಿ ಆರಿಸಿ ಬಂದಾರಂದ್ರೆ ಜನರ ಸಮಸ್ಯೆಯನ್ನು ಸುಧಾರಣೆ ಮಾಡ್ಬೇಕಾಗಿತ್ತು ನಾವು. ಅದಲ್ಲದೆ ಗಾರ್ಡನ್ಸ್ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು, ಕಲರ್ಸು, ಸೌಂದರ್ಯೀಕರಣಕ್ಕಾಗ್ಲಿ ಅಥವಾ ತಮ್ಮ ಇದ್ರ ಈಗಾಗಲೇ ಇವ್ರು ಹೇಳಿದ್ರು ಸಂಪನ್ಮೂಲ ಕ್ರೋಢೀಕರಣ ಮತ್ತು ತೆರಿಗೆ ಕ್ರೋಢೀಕರಣ, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಎಲ್ಲೋ ಆಡಳಿತ ಪಕ್ಷ ಹಿಂದೇಟ್ ಹಾಕ್ತಾ ಇದೆ. ನಿಮ್ಮಲ್ಲಿ ಮತ್ತು ಈಗ ಮೇಲ್ನೋಟಕ್ಕೆ ತಾವೇ ಏನು ಅಧಿಕಾರಿಗಳ ವಿರುದ್ಧ ಒಂದು ಧರಣಿ ಸತ್ಯಾಗ್ರಹ ಮಾಡಿದ್ರಿ, ಅಧಿಕಾರಿಗಳ ವಿರುದ್ಧ ಪದೇ ಪದೇವನ್ನ ತಾವು ಒಂದು ಏನು ಆರೋಪಗಳನ್ನ ವ್ಯಕ್ತ ಮಾಡಿದ್ರಿ. ಅವು ಯಾವ ಎಲ್ಲೋ ಒಂದು ಸಂಪನ್ಮೂಲ ಕ್ರೋಢೀಕರಣಕ್ಕ ಒಂದು ಹಿಂದೇಟ್ ಹಾಕುವಂತ ಒಂದು ಸಮಸ್ಯೆ ತಮಗಿದ್ರಾತ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ಜನತೆ ಒಂದು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಲಿಕ್ಕೆ ಒಂದು ಸಹಾಯ ಆಗ್ತಾ ಇದೆನಾ ಅಥವಾ ಇಲ್ಲ? ಈಗ ಹಿಂದೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಬೇಕಾ 6 ರಿಂದ 8 ಕೋಟಿ ಒಂದು ತಿಂಗಳಿಗೆ ತೋರಿಸಿದಾರೆ. ಇವಾಗ ಬಂದಂತ DC 13 ಕೋಟಿ ಅಂದ್ರೆ 2 ತಿಂಗಳದಾಗ 32 ಕೋಟಿ ಮಾಡೀನಿ ಅಂತ ಹೇಳಿದವ್. ಅದಕ್ಕೆ ನಮ್ದು ಯಾಕಾತು ಅಲ್ಲಿ ಏನ್ರಿ ಅವ್ರಿಗೆ ಸರ್ಕಾರದಿಂದ ಬಹಳಷ್ಟು ವರ್ಕ್ಗಳು ಕೊಟ್ರತ ಅವ್ರು ಹೇಳ್ತಾರ. ಅದೇನೈತಿ ನೈಜ ಸಂಗತಿಯನ್ನು ನಾವು ತಿಳಿಬೇಕಾಗೈತಿ. ಅಲ್ಲಿ ಎಂಪ್ಲಾಯಿಗಳ್ನು ಬೇರೆ ಬೇರೆ ಕೆಲಸಕ್ಕೆ ಇಲೆಕ್ಷನ್ ಇರ್ಬೋದು ಅಥವಾ ಆಸ್ತಿ ಇರ್ಬೋದು ಮತ್ತೊಂದು ಇರ್ಬೋದು, ಈ ರೀತಿ ಎಲ್ಲ ಉಪಯೋಗಿಸ್ಕೊಂಡದ್ರಿಂದ ಅವ್ರಿಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡೋಕ್ಕಾಗಿಲ್ಲ ಅಂತ ಅವರು ಉತ್ತರ ಕೊಡ್ತಾರೋ. ಅದಕ್ಕೆ ಆಸಕ್ತಿ ವಹಿಸಿ ನಾವು ಕೂಡ ಅದ್ರಾಗ ಭಾಗಿಯಾಗಿ ಟ್ಯಾಕ್ಸ್ ಕಲೆಕ್ಷನ್ದಲ್ಲಿ ಪ್ರತಿಯೊಬ್ಬ ಕಾರ್ಪೊರೇಟ್ರು ಭಾಗಿಯಾಗಬೇಕು. ಆ ಎಂಪ್ಲಾಯಿನ ಕರ್ಕೊಂಡು ನಾವು ಮನೆ ಹತ್ರ ಹೋಗ್ಬೇಕು, ಹೆಚ್ಚಿಗೆ ತೆರಿಗೆಯನ್ನು ಕಲೆಕ್ಷನ್ ಮಾಡ್ಬೋದು. ನಾವು ಹತ್ತತ್ರ ಇವತ್ತು 85 ಕೋಟಿ ಇದ್ದಾರೆ. ನಾವು ಹಂಗೆ ನೋಡಿದ್ರೆ 100-120 ತನಕ ಹೋಗ್ಬೇಕು. ನಾವು ಆ ಕಲೆಕ್ಷನ್ ಆತ ಮತ್ತಷ್ಟು ಅಭಿವೃದ್ಧಿ ಆಕೈತಿ. ಬಟ್ ಹಿಂದಿಂದಕ್ಕೆ ಇದಕ್ಕೆ ಕಂಪೇರ್ ಮಾಡಿದ್ರೆ ಈಗ ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾಯಿದೆ. ಅದರಂತೆ ಸರ್ಕಾರದೂ ನಮಗೆ ಸಹಾಯ ಸಿಗಬೇಕು. ಬಟ್ ಈಗ 2 ವರ್ಷ ಆಯ್ತು ಸರ್ಕಾರದಿಂದ ನಮಗೊಂದು ಸ್ವಲ್ಪ ಅನುದಾನ ಕೊರತೆ ಆಗ್ತಾ ಇದೆ. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರದ ಮಟ್ಟಕ್ಕೂ ನಾವು ತೊಗೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ. ಅಲ್ಲಿದು ಏನು ಬರ್ತಕ್ಕಂಥ ಅನುದಾನ ಐತಿ ಅಥವಾ ನಮಗೇನು ನಮ್ಮ ಮ್ಯಾಚಿಂಗ್ ಫಂಡ್ ಕೊಡ್ಬೇಕಾಗೈತಿ ಅದನ್ನ ತರುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಮುಂದಿನ ದಿವಸದಲ್ಲಿ ಡೆವಲಪ್ಮೆಂಟ್ ನೆಕ್ಕೆ ನಾವು ಬೆಳಗಾವಿ ಮಾಡ್ತೀವಿ ಅನ್ನುವಂಥ ಮಾತನ್ನ ಹೇಳ್ತೀವಿ. ಸರ್, ಆಡಳಿತ ಪಕ್ಷದ ಮೇಲೆ ನೀವು ಈಗಾಗಲೇ ಇಲ್ಲಿ ವಿರೋಧ ಪಕ್ಷದ ಸ್ಥಳೀಯ ಸಂಸ್ಥೆಯಲ್ಲಿ ವಿರೋಧ ಪಕ್ಷದಲ್ಲಿ ಅದರಿ, ರಾಜ್ಯದಲ್ಲಿ ಆಡಳಿತ ಪಕ್ಷ ಇದೆ, ನಿಮ್ಮ ಶಾಸಕರನ್ನೇ ಅದಾರ. ಯಾವ ರೀತಿ ನೀವು ಒಂದು ಡೆವಲಪ್ಮೆಂಟ್ಗೆ ನಿಮ್ಮದು ಒಂದು ಸಹಕಾರ ಈ ಮಹಾನಗರ ಪಾಲಿಕೆಗೆ ಬೇಕಾಗಿತ್ತು, ಆ ರೀತಿ ಸಿಗ್ತಾ ಇಲ್ಲ ಅನ್ನೋದೊಂದು ಆರೋಪ ಅದ. ನೀವು ಯಾವ ರೀತಿ? ಸರ್, ಈಗ ಸದ್ಯ ಏನಿದೆ ಅಂದ್ರೆ ನಮ್ದು ಕಲೆಕ್ಷನ್ ಆಗೋಲ್ಲ. ಅಧ್ಯಕ್ಷ ಹೇಳಿದಂಗ ಕಲೆಕ್ಷನ್ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಯಾಕೆ ಕಡಿಮೆ ಆಗ್ತಾ ಇದೀವಿ ಅಂದ್ರೆ ಆಫೀಸರು ಒಂದೊಂದು ಮಾತು ಒಂದೊಂದು ಸಲ ಒಂದೊಂದು ಹೇಳ್ಕೊತ ಹೋಗೋಣ. ಮತ್ತು हमारा बोलना क्या है कि अब कारपोरेशन का जो फंड है 53 to 70 करोड़ तक हमारा कारपोरेशन का फंड है. इसके बाद में सेंट्रल और स्टेट गवर्नमेंट का फंड हमारे को कम से कम है कि नहीं 1.5 से 2 करोड़ रुपए आता है. 2 करोड़ रुपए 200 करोड़ रुपए फंड आता है. कारपोरेशन के फंड के ऊपर अगर बेलगाम डेवलप करने का अगर होगा तो हम बेलगाम डेवलप नहीं कुछ भी नहीं कर सकते. ಅಲ್ಲ, ನಿಮ್ಮದೇ ಸರ್ಕಾರದೇ, ನಿಮ್ ಶಾಸಕರ ಕಡೆ ಆಡಳಿತದಲ್ಲಿ ಅದರ ಸರ್ಕಾರದಿಂದ ಫಂಡ್ ಬರ್ತಾ ಇದೆ. ಯಾಕೆ ಇದನ್ನ ಉಸ್ತುವಾರಿ ಮಂತ್ರಿಗಳು ನಿಮ್ಮವ್ರ ಅದಾರೆ, ಶಾಸಕರುಗಳು ನಿಮ್ಮವ್ರ ಅದಾರ, ಸರ್ಕಾರ ನಿಮ್ಮದದೆ, ನಗರಾಭಿವೃದ್ಧಿ ಸಚಿವರು ನಿಮ್ಮವ್ರ ಅದಾರ. ಯಾಕೆ ಈ ಬೆಳಗಾವಿ ಮಹಾನಗರ ಪಾಲಿಕೆಗೆ ಅನುದಾನ ತರಲಿಕ್ಕೆ ಎಲ್ಲಿ ಕೊರತೆ ಆಗ್ತಾ ಇದೆ, ಯಾವ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಂತ? ಸರ್, ಏನು ಕೊರತೆ ಆಗೋಲ್ಲ ಸರ. ಸರ್ಕಾರದಿಂದ ಫಂಡ್ ಬರ್ತಾ ಇದೀವಿ ಮತ್ತು ಈ ವರ್ಷ ಫಂಡ್ ಬಂದಿದ್ದೀವಿ. ಮತ್ತು ಈಗ ಸದ್ಯ ಸಾಹೇಬ್ರು ಹೆಂಗೆ ಹೇಳಿ ಅಧ್ಯಕ್ಷ ಅವರ ಈಗ ಸರ್ಕಾರದ 40% ಸೆಂಟ್ರಲ್ ಗೌರ್ಮೆಂಟ್ 40% ಅವರು ಒಪ್ಪಿದ್ದಾರೆ ಅವ್ರು ಸರ್. ಇನ್ನ ಒಪ್ಕೊಂಡಿಲ್ಲ, ಸರ್ಕಾರದವರ ಕೊಡ್ಬೇಕಾಗಿತ್ತೆ. ಅದು ಕೊಡ್ತಾರಂತ ಸ್ಟೇಟ್ ಗೌರ್ಮೆಂಟ್ ಅವ್ರು ಕೊಡ್ತಾರಂತ ಹೇಳಿದಾರ. ಅವರು ಮಂತ್ರಿ ಅವರು ಹೇಳ್ಯಾರ, MLA ಅವರು ಹೇಳ್ಯಾರ. ನಮ್ಮ ಸರ್ಕಾರ ಅವರು ಡೆವಲಪ್ಮೆಂಟ್ ಸಲುವಾಗಿ ಕೊಡಕ್ಕೆ ರೆಡಿ ಅದಾರ ಅವರು. ಮತ್ತು ನಂದು ಮಾತು ಏನಿದೆ, ಮೇಯರ್ ಅವ್ರು ಅದಾರ ಮತ್ತು ಅಧ್ಯಕ್ಷರು ಅದಾರ, ಅವ್ರು ಬಂದು ಬೆಟ್ಟ ಆಗ್ಬೇಕು, ಅವ್ರು ಹೋಗ್ಬೇಕು, ಸರ್ಕಾರ ಕಡೆ ಹೋಗ್ಬೇಕು, ನಾವು ವಿನಂತಿ ಮಾಡ್ಬೇಕಾ? ನಾವು ಇಲ್ಲಿ ಕುಂತು ಮಾತಾಡಿದ್ರೆ ಸರ್ಕಾರ ಏನು ಬಂದು ನಾ ಕೊಡಂಗಿಲ್ಲ ನಮ್ಗೆ. ನಾವು ಪ್ರಯತ್ನ ಮಾಡಬೇಕು. ಮೇಯರ್ ಇದ್ರು ಮೇಯರ್ ಅವ್ರು ಬರಬೇಕು, ಅವ್ರು ಬಂದು ಮಾತಾಡಬೇಕು, ಮೀಟಿಂಗ್ ಮಾಡಬೇಕು, ಒಂದು ಕಮಿಟಿ ಮಾಡಬೇಕು. ನಾವು CM ಅವ್ರಿಗೆ ಹೇಳಿ, ಮಿನಿಸ್ಟರ್ಗೆ ಹೇಳಿ ನೀವು ಫಂಡ್ ಕೊಡ್ರಿ ಅಂತ ಅವ್ರು ಕೊಡ್ತಾ ಇದಾರೆ. ಮತ್ತು ನಾವು ಇವ್ರು ಬಂದು ಸ್ವಲ್ಪ ಸಹಕಾರ ಇವ್ರು ಕೊಟ್ರ ಮತ್ತೆ ಹೆಚ್ಚು ನಾವು ತಗೋಬಹುದು.
ಒಂದು ಮಿನಿಟ್. ಈಗಾಗಲೇ ನಾವು MLA ಅವ್ರ ಥ್ರೂ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳನ್ನ ಭೇಟಿಯಾಗಿ ಫಂಡ್ ಕೇಳಿದೀವಿ. ಹಾ. ಆದ್ರೆ ಅವ್ರು ಹೇಳಿದಂಗ ಒಂದು ಕಮಿಟಿ ಮಾಡೋಣ, ಎಲ್ಲರೂ ಕೂಡಿ ಒತ್ತಾಯ ಮಾಡೋಣ ಅನ್ನುವಂತ ಅಂದ್ರೆ ನಿಯೋಗ ಒಂದ್ ರಚನೆ ಆಗ್ಬೇಕಂತ ಅಂತಾರೆ ನೀವು. ನಿಯೋಗವನ್ನು ರಚನೆ ಮಾಡಿ ನಾವು ಬೇಡಿಕೆ ಇಡೋಣ ಅಂದಾರು. ಅದಕ್ಕೂ ನಾವು ಇದನ್ನ ಮಾಡ್ತೀವಿ. ಮುಂದಿನ ದಿವಸದಲ್ಲಿ ಸರ್ಕಾರ ಏನ್ರಿ ಡೆವಲಪ್ಮೆಂಟ್ ಸಲುವಾಗಿ ಫಂಡ್ ಕೊಡ್ತಾರ, ಮಹಾನಗರ ಅಭಿವೃದ್ಧಿ ಆಗೋದು 100% ಆಕೈತಿ. ಅದಲ್ಲದೆ ಇನ್ನೊಂದು ಯಾವ ಮೇಯರ್ ಅವ್ರು ಬಂದಿಲ್ಲ. ಮಿನಿಸ್ಟರ್ ಅವ್ರಿಗೆ ಭೇಟಿಯಾಗಿಲ್ರಿ, ಅದಲ್ಲ ಮತ್ CM ಅವ್ರಿಗೇನು ಅಪ್ಲಿಕೇಶನ್ ಕೊಟ್ಟಿಲ್ರಿ. ಮಾಡ್ಬೇಕ್ರಿ ಇದ. ಒಂದು ಏನಂದ್ರೆ ಮಾಧ್ಯಮ ಸ್ನೇಹಿತರಿಗೆ ಇನ್ನೊಂದು ಹೇಳಕ್ ಪ್ರಯತ್ನ ಮಾಡ್ತೀವಿ. ಮಾಧ್ಯಮದ ಏನ ನಾವು ವಂತಿಕೆಯನ್ನ ಇದ್ರಾಗ ಕಾಣಿಸಿಲ್ಲತ್ತಾರೋ ಅದ್ರ ನಾವು ಬೇರೆ ರೂಪದಲ್ಲಿ 24/10 ಮೊದಲು ಜನತೆಯ ಒಂದು ಧ್ವನಿಯನ್ನ ಎತ್ತೋಣ, ಆಮೇಲೆ ನಮ್ಮ ಪರವಾಗಿ ನಾನು ಮಾತಾಡ್ತೀನಿ. ಹ್ಮ್. ಸರ್, ಅದಕ್ಕೂ ಕೂಡ ಇವರು ಏನ್ ಮಾಡ್ತಾ ಇದಾರ, ಆಡಳಿತ ಪಕ್ಷ ವಿರೋಧ ಪಕ್ಷ ಎರಡೂ ಕಡೆ ಕೈ ಮಾಡ್ತಾ ಇದಾರ. ಏನು ನಿಮ್ ಕಡೆನೂ ಆಗ್ತಾ ಇಲ್ಲ, ನಮ್ ಕಡೆನೂ ಆಗ್ತಾ ಇಲ್ಲ. ನೀವ್ ಯಾವ ರೀತಿ ಒಂದ್ भूमिकेಯನ್ನ ನೀವು नाही, खरोखर तुम्ही जो प्रश्न जो विचारला अतिशय चांगल्या पद्धतीने प्रश्न विचारला. कारण कसं असं आहे, महानगरपालिका असो किंवा जिल्हा पंचायत असो किंवा राज्य सरकार असो, ज्या प्रत्येक ठिकाणी रुलिंग अपोजिशन हे प्रत्येक ठिकाणी असतात. जर आता कोंगाले सर म्हटले की मगाशी कॉन्सिलमध्ये विषय झाला की तुम्ही बोलवा आम्ही येतो, तुम्ही बोलवा आम्ही येतो, म्हणजे ह्याचा अर्थ असं नाही की आमच्या घरातलं काम नाही, हे जनतेचं काम, सार्वजनिक जनतेचं काम आहे. डे 1 पासून जर तुम्ही हा विषय जर मांडला असता, जेव्हा आता कर्नाटक सरकार काँग्रेस सरकार आहे, तर आम्ही त्यांना प्रत्येक कॉन्सिल मिटिंगला आम्ही त्यांना विषय काढत होतो की तुम्ही या आमच्याबरोबर, आम्ही जाऊया, मुख्यमंत्र्यांना भेटूया. परंतु त्यांच्याकडनं कधी सहकार्य आलं नाही. आता जसं अजिमबाईने सांगितले की प्रत्येक राज्याचा मुख्यमंत्री जो आमच्या बेळगाव नगरीत आला तर आपण स्वागत करणं महापौरांचं काम आहे. महापौर कसा हे फक्त भाजप पक्षाचे नसून हे प्रथम बेळगावचे प्रथम नागरिक आहेत. हे प्रथम मी महापौरांना सांगितलं. कारण कसं आहे की डेव्हलपमेंट संदर्भात एक मुख्यमंत्री जर बेळगावमध्ये येत असेल तर महापौर जाणं गरजेचं आहे त्या ठिकाणी. आणि त्या ठिकाणी जाऊन ज्या बेळगावमधील ज्या समस्या आहेत त्या मांडणे गरजेचं आहे. ते भले सरकार पक्ष कुठलाही असो, पक्ष बाजूला ठेवून जर आपण व्यवस्थितरित्या जर आम्ही त्या सरकारकडे जर गाराने घातले, निश्चित सरकार याच्यावरती विचार करेल. आणि आत्ताच त्यांनी सांगितलं की आम्ही सरकारला येऊ, ठीक आहे, भूतो ना भविष्य. आज कोंगालेने सांगितलं की आम्ही तुम्ही बोलवा आम्ही येतो. आम्ही नक्कीच येत्या काही दिवसामध्ये राज्याच्या मुख्यमंत्र्यांच्याकडे जाऊन बेळगाव संदर्भात एक विशेष फंड ची आपण ಮಾಗಣಿ ಕರು. ಟೋಟಲಿ आता ನಾವು ಮುಕ್ತಾಯದ ಕಡೆ ಬರ್ತಾ ಇದೀವಿ. ನಿಮಗೆ ಈ ಬಜೆಟ್ ಬಗ್ಗೆ ಒಂದು ಟೋಟಲ್ ಮಾರ್ಕ್ಸ್ ಹೇಳ್ಬೇಕು, 10 ಒಳಗಡೆ ಒಂದು ಮಾರ್ಕ್ಸ್ ಕೊಡ್ಬೇಕಾದ್ರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ನೀವು ಈ ಬಜೆಟ್? नाही, माझ्या मतीनं जसं अजिमबाईने म्हटलंय की जो 26-27चा बजेटचा आज अंदाजपत्रक सादर केलाय त्याच्यामध्ये थोडा आम्हाला जरा स्टडी करावं लागेल. सडनली आज तुम्हाला सांगणं हे गरजेचं नाही. त्यासाठी आम्ही तुम्हाला येत्या काही दिवसात तुमच्या आता नेक्स्ट कौन्सिल मिटिंग आपली 2 तारीखला आहे, त्या मिटिंगामध्ये पण हा विषय येणारच आहे. त्यामध्ये तुम्हाला क्लिअर स्पष्ट तुम्हाला समजेल. ಮೇಲ್ನೋಟಕ್ಕೆ ನಿಮ್ಗೆ ದೂರದೃಷ್ಟಿ ಬಜೆಟ್ ಅನಿಸ್ತಾ ಇದೆಯಾ? आता कसं आहे, त्यांनी आता काय सांगितलंय की 400 चिल्लर बजेट अंदाज कोटीचं दिले ते 441. जसं आमच्या पक्षातल्या काही नगरसेवकांनी सांगितलं की तुम्ही 500 कोटी करा, 1000 कोटी करा, कारण मेन जनतेचं सहकार्य याच्यात आहे. कारण कसं आहे, आता मी बरेच वर्ष बघत आहे की आमचा रेव्हेन्यू 60 कोटी 70 कोटी ह्याच्यातच अडकून बसलेला आहे. कारण त्या पद्धतीनं जर बेळगावचं डेव्हलपमेंट बघता की आता या बेळगावमध्ये एवढे मोठे मोठे मॉल्स आलेत, अपार्टमेंट्स आलेत, एवढे मोठे कमर्शियल कंपन्या आलेत, त्याप्रमाणे जर तुम्ही बघितला की ह्या 70 कोटीहून डबल आपलं बजेट रेव्हेन्यू यायला पाहिजे, तर आम्ही बेळगाव डेव्हलपमेंट आम्ही करू शकतो. ಕೊನೆಯದಾಗಿ ಸರ್, ಇವಾಗ ಸಂಪನ್ಮೂಲ ಕ್ರೋಢೀಕರಣಕ್ಕ ಏನು ಒಂದು ವ್ಯವಸ್ಥಿತವಾದ ಒಂದು ಪ್ಲಾನ್ ಅನ್ನು ಮಾಡಿದಿರಿ. ಈ ಬಜೆಟ್ ದೂರಗಾಮಿ ಬಜೆಟ್ ಅನ್ನ ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ತಾವು ಒಂದು ಪ್ರಯತ್ನ ಮಾಡಿದ್ರು? ಈಗ ಇರ್ತಕ್ಕಂಥ DC ರೆವಿನ್ಯೂ ಅವ್ರ ಜೊತೆ ಮತ್ತು ಕಮಿಷನರ್ ಜೊತೆ ನಾವು ಕುತ್ಕೊಂಡು ಮೀಟಿಂಗ್ ಮಾಡಿ ಎಲ್ಲರೂ ಕೂಡ್ಕೊಂಡು ಅದಕ್ಕೊಂದು ಪ್ಲಾನ್ ಮಾಡಿ, ಈಗ ಇರ್ತಕ್ಕಂಥ DC ಕೂಡ ಒಳ್ಳೆ ಇದರಲ್ಲಿ DC ರೆವಿನ್ಯೂ ಅವರು ಒಳ್ಳೆ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಕಮಿಷನರ್ ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಸ್ಪಂದನೆ ಮಾಡಿ ಎಲ್ಲ ಕಾರ್ಪೊರೇಟರು ಮನೆ ಹೋಗಿ ಟ್ಯಾಕ್ಸ್ ಕ್ರೋಢೀಕರಣದಲ್ಲಿ ಹೆಚ್ಚು ಮಾಡ್ತೀವಿ. ಅದೆಲ್ಲ ಈಗೇನು ಹೇಳಿಲ್ಲ, ಪ್ರಥಮ ನಾಗರಿಕರು ಇರೋದ್ರಿಂದ ನಾವು ಹೋಗೋದು, ಭೇಟಿ ಆಗೋದು, ಲೆಟರ್ ಕೊಡೋದು ಕೊಟ್ಟಿವಿ. ನಾವು ಅದನ್ನ ಫಾಲೋ ಅಪ್ ಮಾಡ್ಬೇಕಾದವರು ಅವ್ರು, ಬಟ್ ನಾವು ಬರ್ತಾ ಇಲ್ಲ ಅನ್ನೋದು ಒಂದು ಬಿಟ್ರೆ
ಬರ್ತೇವೆ लेटर ನಾವು देऊ, स्वतः जाणं गरजेचं आहे. ಏನ ಅದಕ್ಕ ನಮ್ಮೆಲ್ಲ ಏನು ಇದ್ ಮಾಡಬಾರ್ದು. ನಾವು ಒಂದ್ ಕಂಡೀಷನ್ ಆಗಿತ್ತು ಹಂಗ ನೋಡ್ರ ನಿಮ್ಮ ಪಕ್ಷದವ್ರು ನೀವು ಮ್ಯಾನೇಜ್ ಮಾಡ್ಬೇಕು, ನಮ್ಮ ಪಕ್ಷದವ್ರು ನಾವು ಮ್ಯಾನೇಜ್ ಮಾಡ್ಬೇಕು, ಡೆವಲಪ್ಮೆಂಟ್ ಸಲುವಾಗಿ ಎಲ್ಲಾರು ಕೂಡಿ ಹೋಗೋಣ ಅನ್ನೋ ಲೆಕ್ಕಕ್ಕೆ ನಾವು ಮಾತಾಡಿ ಅದಕ್ಕೆ ತಾವು ಒಪ್ಪಿದ್ರ ಎಲ್ಲಾರು ಕೂಡಿ ಮಾಡಕ್ ಅನುಕೂಲ ಐತಿ. ಯಾವ ಪಾರ್ಟಿ ನಾವು ಸ್ವತಂತ್ರ ಇದ್ದೇವೆ ಸರ್. ಹ್ಮ್. ಹಾ ಮತ್ತೆ ನಾವು ನಿಮ್ ಜೋಡಿ ಬರ್ತಾ ಇದೀವಿ. ಪಾರ್ಟಿ ನೋಡಕ್ ಹೋಗ್ಬೇಡ ಸರ್, ಡೆವಲಪ್ಮೆಂಟ್ ಸಲುವಾಗಿ ನೀವು ಬರ್ಬೇಕ. ಸರ್ ತಯಾರಿ ನೀವು ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್ ಈ ಬಜೆಟ್ಗೆ? ನಾ ಏನು ಮಾರ್ಕ್ಸ್ ಕೊಡಂಗಿಲ್ಲ ಸರ್. ಏನು ಈಗ ನಾ ಮಾರ್ಕ್ಸ್ ಕೊಡಂಗಿಲ್ಲ. ಜೀರೋನೋ ಯಾಕಂದ್ರೆ ಅಥವಾ ನಂಬರ್ ಒನ್? ಏನು ಮಾರ್ಕ್ಸ್ ಕೊಡಂಗಿಲ್ಲ ಸರ್. ಯಾಕಂದ್ರೆ ಈಗ ನಾವು ಅದ ಬುಕ್ಲೆಟ್ ಯಾವಾಗ ನೋಡ್ತೇವೆ, ನಾ ಸ್ಟಡಿ ಮಾಡಿ ನಾವು ಸರ್ ನಾನು ಇವಾಗ ಅದ್ರ ಮೇಲೆ ಕಣ್ಣು ಹಾಸಿದೆ. ಒಂದ್ 3-4 ಕಡೆ ಬ್ಲ್ಯಾಂಕ್ ಅದೇ ಆ ವಿಷಯದ. ಆ ಬ್ಲ್ಯಾಂಕ್ ಅದು ಎಲ್ಲದ ಮುಖ್ಯವಾಗಿರುವಂತ ಪೌರ ಕಾರ್ಮಿಕರ ವೇತನವಾಗಿರ್ಬೋದು, ಆಮೇಲೆ ಕಸ ವಿಲೇವಾರಿಗಳಾಗಿರ್ಬೋದು, ಅದರಲ್ಲಿ ಬ್ಲ್ಯಾಂಕ್ ಅದ. ಅದ್ರ ಬಗ್ಗೆ ನಾನು ಮಾತಾಡ್ಬೋದು, ಬಟ್ ಅದನ್ನ ಸೆಕೆಂಡ್ರಿ ಆಗಿ ನೋಡ್ಬೋದು. ನೀವು ಈಗ ನಮ್ಮ ವಿಷಯಕ್ಕೆ ನಾನು ಬರ್ತೇನೆ. ಪತ್ರಕರ್ತರಿಗೆ ತಾವು ಒಂದು ವ್ಯವಸ್ಥಿತ ಇದನ್ನ ಮಾಡ್ತೀನಿ ಅಂತಂದಿದ್ರೆ ಪದೇ ಪದೇ ಆಶ್ವಾಸನೆ ಆಗ್ತಾ ಇದೆ. ಡಿಜಿಟಲ್ ಅದ್ರ ಒಳಗಡೆನು ಡಿಜಿಟಲ್ ಇದ್ರ ಒಳಗಡೆ ಬರೇ ಆಶ್ವಾಸನೆ ಆಗ್ತಾ ಇದೆ. ಕೊಂಗಲ್ ಸಾಹೇಬ್ರ, ನೀವು ನಮ್ಗೆ ನೀಡ್ಲಿಕ್ಕೆ ಇಚ್ಛುಕರದರು ಅಥವಾ ಇಲ್ಲೋ ಅನ್ನೋದೊಂದು ನೀವು ಒಂದು ಫಸ್ಟ್ ಪಡಿಸಿದ್ರ ಅಂತ ನಾವು ನಮ್ಮ ಗ್ಯಾರನ್ ಹಾಕೋತನ ನಿಲ್ಲಿಸ್ತೀವಿ ಅಂತ. ಒಂದು ಈಗ ಸದ್ಯಕ್ಕ ಆ ಚಂಡು DC ಮತ್ತು ಕಮಿಷನರ್ ಅಂಗಳದಲ್ಲಿದೆ. ಅವ್ರು ಏನ್ ನಮ್ಗೆ ಗೈಡ್ಲೈನ್ಸ್ ಕೊಡ್ತಾರಲ್ಲ, ಈ ರೀತಿ ನಾವು ಮಾಡಕ್ ಬರ್ತೈತಿ ಅಂತ ಏನ್ ಹೇಳ್ತಾರಲ್ಲ, ಅದಕ್ಕೆ ನಾವು ಡೆಫಿನೆಟ್ಲಿ ಏನ್ ಬರ್ತೈತಿ ಅವರು ಏನು ವಾರ್ತಾ ಇಲಾಖೆಯಿಂದ ತಗೊಂಡು ಒಂದು ಲಿಸ್ಟ್ ಅನ್ನು ಮಾಡಿ DC ಅವರು ಮತ್ತು ಕಮಿಷನರ್ ಅವ್ರು ಕೂಡಿ ಒಂದು ಯಾವ ರೀತಿ ಮಾಡಕ್ ಬರ್ತೈತಿ ಅನ್ನೋದು ಗೈಡ್ಲೈನ್ಸ್ ನಮ್ಗೆ ಕೊಡೋರ್ದವ್ರು. ಅದಕ್ಕೆ ಹೊಂದಾಣಿಕೆ ಮಾಡೋ ಜವಾಬ್ದಾರಿ ನಮ್ದು ಕಮಿಷನರ್ದು ಐತಿ, ಮಾಪ್ ಅವ್ರದ್ದು ಐತಿ. ನಾವು ಮುಂದಿನ ದಿವಸದಾಗ ಡೆಫಿನೆಟ್ಲಿ ಮಾಡ್ತೀವಿ. ಅದಕ್ಕೆ ಯಾರೂ ಆತಂಕ ಪಡೋದು ಬೇಡ ಅಂತೇಳಿ ನಂದು ವಿನಂತಿ ಐತಿ. ಸರ್ ಧನ್ಯವಾದ. ಒಂದ್ ನಿಮಿಷ. ಧನ್ಯವಾದ. ನಮ್ಮ ಜೊತೆ ಈಗಾಗಲೇ ಈ ವಿಷಯವನ್ನು ಚರ್ಚೆ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಬೆಳಗಾವಿ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಿ ಬೆಳಗಾವಿಯನ್ನು ಸುಂದರ ಬೆಳಗಾವಿಯನ್ನು ಮಾಡೋಣ. ಇದಾಗಿತ್ತು ಬೆಳಗಾವಿ ಮಹಾನಗರ ಪಾಲಿಕೆಯ ಬಜೆಟ್ ಚರ್ಚೆ ಕುರಿತಾಗಿ. ಬೆಳಗಾವಿ ಮಹಾನಗರ ಪಾಲಿಕೆಗೆ ಸಂಪನ್ಮೂಲ ಕ್ರೋಢೀಕರಣವನ್ನ ಮಾಡೋದೊಂದು ದೊಡ್ಡ ವಿಷಯವಾಗಿ ನಿಂತಿದೆ. ಅದನ್ನ ಯಾವ ರೀತಿ ಮಹಾನಗರ ಪಾಲಿಕೆ ಒಂದು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲಿದೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಅಧಿಕಾರಿಗಳ ಜೊತೆ ಸಮನ್ವಯತೆ ಮತ್ತು ವಿರೋಧ ಪಕ್ಷಗಳ ಜೊತೆ ಸಮನ್ವಯತೆಯನ್ನ ಯಾವ ರೀತಿ ಕಾದ್ಕೊಂಡು ಹೋಗ್ಲಿದ್ದಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆ ಬೆಳಗಾವಿ ಜನತೆ ಈ ಬಜೆಟ್ ದಿಂದ ಏನ್ ಕೊಂದ ಸಿಕ್ಕಿದೆಯೋ ಅಥವಾ ಜಿಲೇಬಿ ಸಿಕ್ಕಿದೆಯೋ ಅಥವಾ ಹಾಗಲಕಾಯಿ ಸಿಕ್ಕಿದೆಯೋ ಅನ್ನೋದು ಬೆಳಗಾವಿ ಜನತೆ ಕಾದು ನೋಡ್ಬೇಕಾಗಿದೆ. ಪಂಚಾಯತ್ ಸ್ವರಾಜ್ ಸಮಾಚಾರ ಜೊತೆ ನಮಸ್ಕಾರ.